ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಉತ್ತಮ ಮಾತುಗಳನ್ನಾಡಿ ನಿರ್ಗಮಿಸಿರುವ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರ, ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ RM ಪೂಜಾರಿ ಅವರನ್ನು ಮೊದಲುಗೊಂಡು ಉಳಿದೆಲ್ಲ ಗಣ್ಯಮಾನ್ಯ ಸಜ್ಜನ ಬಂಧುಗಳೇ, ದಾನಿಗಳೇ, ಮಠಸ್ಥರೇ, ಮಾಹೇಶ್ವರ ಬಳಗವೇ, ಪ್ರಾಸ್ತಾವಿಕ ಮಾತುಗಳನ್ನಾಡಿರುವ ನಿಮ್ಮೂರಿನವರೇ ಆಗಿ ನಾಡಿನ ಉದ್ದಗಲಕ್ಕೂ ಕೂಡ ಉತ್ತಮ ಪ್ರವಚನಕಾರರೆನಿಸಿಕೊಂಡು ಮತ್ತೆ ನಿಮ್ಮೂರಿನೊಳಗೆ ಅಬ್ಬೆ ತುಮಕೂರಿನ ವಿಶ್ವಾರಾಧ್ಯರ 21 ದಿನಗಳ ಪುರಾಣ ಪ್ರವಚನವನ್ನು ನಡೆಸಿಕೊಟ್ಟಿರುವ ಪ್ರವಚನ ಪಂಡಿತ ವೇದಮೂರ್ತಿ ಶಿವಾನಂದ ಶಾಸ್ತ್ರಿಗಳವರ, ಸಂಗೀತ ಕಲಾ ಬಳಗವೇ, ನಿರೂಪಕರೇ, ಸಮಿತಿಯ ಎಲ್ಲ ಪದಾಧಿಕಾರಿಗಳೇ, ಊರಿನ ಹಿರಿಯರೇ, ಮರುಳ ಸಿದ್ಧನ ಭಕ್ತರಾಗಿ ಆಗಮಿಸಿರತಕ್ಕಂಥ ಅಪಾರ ಸಂಖ್ಯೆಯ ಎಲ್ಲ ಬಾಂಧವರೇ, ತಾಯಿಂದರೇ, ಮಾಧ್ಯಮ ಪ್ರತಿನಿಧಿಗಳವರೇ, ಮುದ್ದು ಮಕ್ಕಳು, ಸಮ್ಮಿಳಿತರಾದ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳು ಸಿದ್ಧರು, ಜಗನ್ಮಾತೆ ಗೌರಿದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂಥ ಶುಭ ಹಾರೈಕೆಗಳನ್ನು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡತಕ್ಕಂಥವರಾಗಿದ್ದೇವೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧೂವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನಾಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂಥ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಭಾರತ ದೇಶ ಅಂದ್ರೆ ಮಂದಿರಗಳ ದೇಶ ಇದೆ, ಗುಡಿ ಮಠ ಮಂದಿರಗಳ ದೇಶ. ಹಾಗಾಗಿ ಭಾರತವನ್ನ ಧರ್ಮಭೂಮಿ, ದೇವಭೂಮಿ, ಆಧ್ಯಾತ್ಮ ಭೂಮಿ, ತಪೋಭೂಮಿ ಇದೆಲ್ಲದರ ಜೊತೆಗೆ ಮೋಕ್ಷ ಭೂಮಿ ಅನ್ನುವಂಥದ್ದನ್ನು ಕೂಡ ಕರೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಈ ದೇಶದಲ್ಲಿರುವಷ್ಟು ಗುಡಿ ಗುಂಡಾರಗಳನ್ನ, ಮಠ ಮಂದಿರಗಳನ್ನ ಪ್ರಪಂಚದ ಯಾವ ದೇಶದಲ್ಲೂ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಹಳ್ಳಿಗೆ ಹೋದ್ರೂ ಕೂಡ ಒಂದಲ್ಲ 10 ದೇವಸ್ಥಾನಗಳಿರುವಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ನಮಗನಿಸ್ತದ ಭಾರತ ದೇಶದೊಳಗೆ ಅಂತ ಒಂದು ಹಳ್ಳಿ ಇಲ್ಲ, ಆ ಹಳ್ಳಿಯೊಳಗೆ ಯಾವುದೇ ದೇವಸ್ಥಾನ ಇಲ್ಲ ಅನ್ನುವಂಥ ಅಷ್ಟರ ಮಟ್ಟಿಗೆ ದೇವರು, ಆಧ್ಯಾತ್ಮ, ಗುರು ಅನ್ನುವಂಥದ್ದಕ್ಕೆ ಬಹಳ ಭಕ್ತಿ ಶ್ರದ್ಧೆಗಳನ್ನ ಇಟ್ಟುಕೊಂಡು ಬದುಕಿ ಬಾಳತಕ್ಕಂಥ ಜನ ಎಲ್ಲಿದ್ದಾರೆ ಅಂದ್ರೆ ಅದು ಭಾರತ ದೇಶದೊಳಗಿದ್ದಾರೆ ಅನ್ನುವಂಥದ್ದು. ಇದೆಲ್ಲವನ್ನು ನೋಡಿ ಸ್ವಾಮಿ ವಿವೇಕಾನಂದರು ಭಾರತದ ಜನರ ಬಗ್ಗೆ ಬಹಳ ಒಂದು ಉತ್ತಮವಾದ ಮಾತನ್ನ ತಮ್ಮ ಲೇಖನದೊಳಗೆ ಬರೆದುಕೊಂಡು ಬಂದಿದ್ದಾರೆ. ಅವ್ರು ಹೇಳ್ತಾರೆ, ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ಜನ ನಮ್ಮ ದೇಹವನ್ನು ಪ್ರೀತಿ ಮಾಡ್ತಾರೆ, ಆದ್ರೆ ಇಡೀ ಜಗತ್ತಿನೊಳಗೆ ಒಂದು ದೇಶದ ಜನ ಇದಕ್ಕೆ ಅಪವಾದ. ಆ ದೇಶದ ಜನ ತಮ್ಮ ದೇಹವನ್ನು ಪ್ರೀತಿ ಮಾಡೋದಿಲ್ಲ, ಬದಲಿಗೆ ದೇವರನ್ನ ಪ್ರೀತಿ ಮಾಡ್ತಾರಂತೆ. ಆ ದೇಶದ ಜನ ಯಾರಂದ್ರೆ ಅದು ಭಾರತ ದೇಶದ ಜನ ಅನ್ನುವಂಥದ್ದು. ದೇವರಿಗಾಗಿ ಏನೆಲ್ಲ ಮಾಡ್ತಾರೆ ನೀವು? ಶಠಸ್ಥಲ ಬ್ರಹ್ಮಿ ಅಭಿನವ ರಾಚೋಟೇಶ್ವರ ಶಿವಾಚಾರ್ಯ ಶ್ರೀಗಳವರೇ, ಉಪಸ್ಥಿತ ಎಲ್ಲ ಮಠಾಧೀಶರ ಪರವಾಗಿ ಧರ್ಮ ಸಂದೇಶವನ್ನು ನೀಡಿದ ದೇವರ ಹಿಪ್ಪರಗಿ ಸದಯ್ಯನ ಮಠದ ಕನ್ನೂರು ಹಿರೇಮಠದ ಶ್ರೀಗಳವರೇ,
ಶಿವಯೋಗಿ ಸ್ವರೂಪರಾಗಿ ಉಪಸ್ಥಿತರಿರುವ ಸಿದ್ದನಕೆರೆಯ